ಹೇ ಗಾಯ್ಸ್, ವೆಲ್ಕಮ್ ಟು ಚೆರಿ ವಿತ್ ಮೀ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಈ ಸಮ್ಮರಲ್ಲಂತೂ ಎಲ್ಲರೂ ಚೆನ್ನಾಗಿರೋದಕ್ಕಂತೂ ಸಾಧ್ಯನೇ ಇಲ್ಲ. ಸೊ ಬನ್ನಿ, ಇವತ್ತಿನ ಒಂದು ಒಳ್ಳೆ ರೆಸಿಪಿಯನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ರೆಸಿಪಿ ಬಂದು ಹಲಸಿನ ಹಣ್ಣಿನಲ್ಲಿ ಐಸ್ ಕ್ರೀಮ್ ಮಾಡ್ತಾ ಇರೋವಂಥದ್ದು. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಬಂದ್ಬಿಟ್ಟು ಎರಡೇ, ಒಂದು ಹಲಸಿನ ಹಣ್ಣು, ಇನ್ನೊಂದು ತೆಂಗಿನಕಾಯಿ. ಇವೆರಡನ್ನು ಉಪಯೋಗಿಸ್ಕೊಂಡು ಸೂಪರಾಗಿರುವಂಥ ಒಳ್ಳೆ ಟೇಸ್ಟಿಯಾಗಿ ಹೆಲ್ತಿಯಾಗಿರುವಂತಹ ಐಸ್ ಕ್ರೀಮನ್ನು ಮಾಡ್ತಾಯಿದ್ದೀನಿ. ಮೊದಲಿಗೆ ಸಣ್ಣದಾಗಿ ಹಲಸಿನ ಹಣ್ಣನ್ನ ಬಿಡಿಸ್ಕೊಂಡು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಅದಾದ ನಂತರ ಕಾಯನ್ನು ತುರಿದ್ಬಿಟ್ಟು ಅದನ್ನು ರುಬ್ಬಿಟ್ಕೊಂಡು ಅದರಲ್ಲಿ ಕಾಯಿ ತುರಿನ ಸಪ್ರೇಟ್ ಮಾಡಿ, ಅಂದರೆ ಸ್ವಲ್ಪ ನೀರು ಹಾಕ್ಬಿಟ್ಟು ಕಾಯಿ ಹಾಲನ್ನು ಮಾತ್ರ ತೊಗೊಳ್ಳಿ. ಎರಡನ್ನೂ ಸಹ ಮಿಕ್ಸ್ ಮಾಡ್ಕೊಳ್ಳಿ. ಬೇಕು ಅಂತಂದರೆ ಸಕ್ಕರೆನ ಆ್ಯಡ್ ಮಾಡ್ಬೋದು, ಇಲ್ಲಾಂದರೆ ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಆ್ಯಡ್ ಮಾಡ್ಬೋದು. ಸೊ ನಾನು ಡ್ರೈ ಫ್ರೂಟ್ಸ್ ಎಲ್ಲ ಏನು ಆ್ಯಡ್ ಮಾಡಿಲ್ಲ, ಲಾಸ್ಟಲ್ಲಿ ಆ್ಯಡ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಈ ರೀತಿ ಎರಡನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಸಿಬಿಟ್ಟು ಇದನ್ನು ಫ್ರೀಜರಲ್ಲಿ ಇಟ್ಬಿಡಿ. 2 hours ಆದಮೇಲೆ ಮತ್ತೆ ಇದನ್ನು ಹೊರಗಡೆ ತೆಗೆದುಬಿಟ್ಟು ಮತ್ತೆ ಮಿಕ್ಸ್ ಮಾಡಿ. ಅದಾದಮೇಲೆ 6 hour ಆದಮೇಲೆ ನೀವು ಟೇಸ್ಟನ್ನು ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಫ್ಲೇವರ್ ಅಂತೂ ಮಸ್ತಾಗಿರುತ್ತೆ. ಸೊ ಹೆಲ್ತಿಯಾಗಿರುತ್ತೆ. ಈ ಸಮ್ಮರ್ಗೆ ಮಕ್ಕಳಿಗೆ ಹೊರಗಡೆ ಕೊಡಿಸೋದಕ್ಕಿಂತ ಈ ರೀತಿ ಹಣ್ಣುಗಳಲ್ಲಿ ಮನೆಯಲ್ಲೇ ಮಾಡೋದು ತುಂಬಾ ಒಳ್ಳೆಯದು. ನೀವು ಈ ರೆಸಿಪಿಯನ್ನು ಡೆಫಿನೆಟ್ಲಿ ಟ್ರೈ ಮಾಡಿ. ಹೆಲ್ತಿಯಾಗಿರುತ್ತೆ, ಮಕ್ಕಳಿಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಈ ಸಮ್ಮರಲ್ಲಿ ಹೊರಗಡೆ ಕೊಡಿಸೋದಕ್ಕಿಂತ ಆರಾಮಾಗಿ ನಾವು ಮನೆಯಲ್ಲೇ ಮಾಡಿಕೊಟ್ರೆ ತುಂಬಾ ಒಳ್ಳೆಯದು. ಸೊ ಟೇಸ್ಟಿಯಾಗಿತ್ತು ಅಂತ ನನ್ನ ಮಗಳು ಹೇಳ್ತಾಳೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮುಖಾಂತರ ನಿಮ್ಮ ಅಭಿಪ್ರಾಯ ತಿಳಿಸಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.